ಇವತ್ತು ಇವತ್ತು ಬೆಳಗ್ಗೆ ನಾನು ಯಾವುದೋ ಒಂದು ಯೂಟ್ಯೂಬಲ್ಲಿ ಓದ್ತಾ ಇದ್ದೆ, ಮಂಡ್ಯದಲ್ಲಿ ಒಬ್ರು ಕೂಲಿ ಮಾಡೋರ ಮಗ 7 ಅಟೆಂಪ್ಟನ್ನು ಮಾಡಿದ ನಂತರ ಇವತ್ತು IAS ಅನ್ನ UPSC ಎಕ್ಸಾಮ್ ಬರೆದು ಇವತ್ತು IAS ಅನ್ನ ಪಡ್ಕೊಂಡಿದ್ದಾರೆ. ಅವರೆಲ್ಲ ಸರ್ಕಾರಿ. ಅವನು ಕೂಡ ಹೇಳ್ತಾ ಇದ್ದ 10ನೇ ತಾರೀಕರವರೆಗೆ ನಾನು ಕನ್ನಡ ಮೀಡಿಯಂ ಶಾಲೆಯಲ್ಲೇ ಕಲ್ತಿದ್ದು ಅಂತೇಳಿ. ಇವತ್ತು ಇಂಗ್ಲಿಷ್ ಮೀಡಿಯಂ ಬಹಳ ಅವಶ್ಯಕವಾಗಿ ಬೇಕಾಗಿದೆ. ಇವತ್ತು ಆ ಇಂಗ್ಲಿಷ್ ಮೀಡಿಯಂ ಶಾಲೆಗಳನ್ನ ತೆರೆಯೋದಕ್ಕೆ ಏಡೆಡ್ ಶಾಲೆಗಳಲ್ಲಿ ಅವಕಾಶ ಕೊಡದೇ ಇರತಕ್ಕಂಥದ್ದು, ಏಡೆಡ್ ಶಾಲೆಗಳ ಮ್ಯಾನೇಜ್ಮೆಂಟ್ಗಳು ಸರಿ ಇದ್ರೆ ಅವರು ಏನೋ ಮಾಡಿ ಆ ಶಾಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಇವತ್ತು ಅವಕಾಶ ಆಗಿದೆ. ಹಾಗಾಗಿ ಸರ್ಕಾರಿ ಶಾಲೆಗಳು ಉಳಿಬೇಕಾಗ್ತದೆ. ಸರ್ಕಾರಿ ಶಾಲೆಗಳಿಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಉತ್ತಮ. ನಾನು ಯಾವಾಗಲೂ ಹೇಳಿದೆ, ಸ್ವಾಮೀಜಿಯವರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯು ಆರ್ ಆಲ್ ಫೈಟಿಂಗ್ ಫಾರ್ ದಿ NEP SCP. What is NEP? What is SCP? Mere because of naming SCP, NEP, we cannot get the quality of education. What exactly inside the textbook is more important. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಟೆಕ್ಸ್ಟ್ ಬುಕ್ನಲ್ಲಿ ಒಳಗಡೆ ಏನಿದೆ ಅನ್ನೋದು ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥ. ಆಮೇಲೆ ನೀವು ಯಾವ ಹೆಸರು ಬೇಕಾದ್ರೂ ಕರೀರಿ, NEP-ನರ ಕರೀರಿ, SCP-ನರ ಕರೀರಿ. ಕೇಂದ್ರ ಸರ್ಕಾರ ನನ್ನ ಯೋಜನೆ ಅಂತಾರೆ, ರಾಜ್ಯ ಸರ್ಕಾರ ನನ್ನ ಯೋಜನೆ ಅಂತ ಹೇಳ್ತಾರೆ. ಇವತ್ತು ಉತ್ತಮವಾದ ಶೌಚಾಲಯನ ಕೊಡಿ, ಉತ್ತಮವಾದ ಕಟ್ಟಡಗಳನ್ನು ಕೊಡಿ, ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರನ್ನ ಕೊಡಿ, ಉತ್ತಮವಾದ ಪಠ್ಯ ಪುಸ್ತಕಗಳನ್ನು ಕೊಡಿ. ಆಮೇಲೆ ಯಾವ ಹೆಸರು ಬೇಕಾದ್ರೂ ನೀವು ಇಟ್ಟು ಕರೀರಿ.